tonight again. Even in another lifetime, find me there. And let's do tonight again. First we need problems, sorry for ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ Vivo27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡೋಷ್ಟಕ್ಕೆ 11:30 ಆಗಿ ಆಗ್ಬಿಡ್ತು. ಸೊ ಈ ವ್ಲಾಗ್ ಏನು ಅಂದರೆ, ಸೊ ನಮ್ಮ ಮನೇಲಿ 2 ಫ್ರಿಡ್ಜ್ ಇದೆ. ಒಂದು ಫ್ರಿಡ್ಜ್ ಬಂದುಬಿಟ್ಟು ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗಿದ್ದಿತ್ತು, ಆ್ಯಂಡ್ ಒನ್ ಮೋರ್ ಬಂದುಬಿಟ್ಟು ಸೊ ಈ ಮನೆಯಲ್ಲೇ ಇದ್ದಿದ್ದು. ಹಾಗಾಗಿ ಫ್ರಿಡ್ಜ್ನ ಎರಡನ್ನೂ ಕ್ಲೀನ್ ಮಾಡಿ ರೀಅರೇಂಜ್ ಮಾಡಿ ಹಾಗೆ ಫ್ರಿಡ್ಜ್ ಟೂರ್ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಫ್ರಿಡ್ಜಲ್ಲಿ ಏನೇನಿದೆ, ಸೊ ಇವಾಗಂತೂ ಸಿಕ್ಕಾಪಟ್ಟೆ ಮೆಸ್ ಆಗಿಬಿಟ್ಟಿದೆ. ಸೊ ಇವಾಗದು ತಗೊಳ್ಳೋವಾಗ ಗಜಿಬಿಜಿಯಲ್ಲಿ ಬೇಗ ತೊಗೊಂಡ್ಬಿಡ್ತೀವಲ್ವ, ತಗೊಂಡು ಹಾಗೆ ಇಟ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಾಗ್ಬಿಡುತ್ತೆ ಅಂದರೆ ಒಂದೇ ಸರಿ ಡೀಪ್ ಕ್ಲೀನ್ ಮಾಡ್ಕೋಬೇಕಂದ್ರೆ ಕಷ್ಟ ಆಗ್ಬಿಡುತ್ತಲ್ವ. ಸೊ ಈ ಥರ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿಯಾಗೂ ಇರುತ್ತೆ ಆ್ಯಂಡ್ ಸ್ವಲ್ಪ ಕ್ಲೀನಾಗೂ ಇರುತ್ತೆ ಅನ್ನೋ ಥರ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಫ್ರಿಡ್ಜಲ್ಲಿ ಏನೇನಿರುತ್ತೆ, ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಸೊ ಇವಾಗ ಮತ್ತೆ ಹೇಗೆ ರೀಅರೇಂಜ್ ಮಾಡ್ತೀನಿ, ಸೊ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಈ ಚಿಕ್ಕ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಬಿಟ್ಟು ಅರೇಂಜ್ ಮಾಡ್ಕೊಳ್ಳೋಣ. ಬಟ್ ಇದು ತಗೊಂಡಂತೂ ಸಾಕಷ್ಟು ವರ್ಷ ಆಯಿತು, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಇವಾಗೂ. ಇದು ಯಾವಾಗೂ ಮುಂಚೆ ತಗೊಂಡಿದ್ದು, ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ತುಂಬ ಈ ಫ್ರಿಡ್ಜ್ನ ಯೂಸ್ ಮಾಡ್ತೀನಲ್ವ, ಹಾಗಾಗಿ ಫಸ್ಟ್ ಈ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಬಿಡೋಣ, ಆಮೇಲೆ ದೊಡ್ಡ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಈ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಒಳಗಡೆ ಏನೇನಿದೆಯೋ ನೋಡೋಣ. ಆ್ಯಕ್ಚುಲಿ ಸ್ವಲ್ಪ ಭಯ ಪಡಬೇಡಿ. ಆ್ಯಕ್ಚುಲಿ ಮನೇಲೆಲ್ಲ ಇರಬೇಕಾಗಿರೋದೆಲ್ಲ ಫ್ರಿಡ್ಜಲ್ಲೇ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಭಯ ಪಡಬೇಡಿ, ಬನ್ನಿ ನೋಡೋಣ. ಸೊ ಮೇಲೆ ಇರೋವೆಲ್ಲ ತೆಗೆದು ಆಚೆ ಇಟ್ಬಿಟ್ಟು ಇನ್ನು ನೆಕ್ಸ್ಟ್ ಇವನ್ನೆಲ್ಲ ತಗೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಬೇಳೆ ಎಲ್ಲ ಏನು ಮಾಡ್ತೀವಿ ಅಂದರೆ ಫ್ರಿಡ್ಜೆಲ್ಲ ಇಟ್ಕೊಬಿಡ್ತೀವಿ. ಆಚೆ ಎಲ್ಲ ಇಟ್ಬಿಟ್ರೆ ಹುಳ ಎಲ್ಲ ತಿಂದ್ಬಿಡುತ್ತೆ ಅನ್ನೋ ಥರ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀವಿ. ಏನೇ ತಂದರೂ ಎಲ್ಲ ಫ್ರಿಡ್ಜಿಗೆ ಸೇರಿಸ್ಕೊಬಿಡ್ತೀವಿ. ಇನ್ನು ಆಚೆ ಇಟ್ಟಿದ್ದೀವಿ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಹುಳ ಎಲ್ಲ ಇದಾಗೋಗ್ಬಿಡುತ್ತೆ. ನನಗೆ ಅಷ್ಟೊಂದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳೋದೆಲ್ಲ ಬರೋಲ್ಲ, ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಇದು ಮಾಡ್ತೀನಿ. ಇನ್ನು ಬಾಕ್ಸ್ ಇತ್ತು, ಅದನ್ನು ತೆಗೆದುಬಿಟ್ಟು ಇನ್ನು ಸ್ವಲ್ಪ ನಿಂಬೆಹಣ್ಣು ಅವೆಲ್ಲ ಇತ್ತು, ಅವನು ಆಚೆ ಹಾಕ್ಬಿಟ್ಟೆ. ಇನ್ನು ಮಿಕ್ಕಿರೋವೆಲ್ಲ ಆಚೆ ಇಟ್ಬಿಟ್ಟು ನಾನು ಆ್ಯಕ್ಚುಲಿ ಫಸ್ಟ್ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನೆತ್ವಿ ಏನಾದರೂ ಇನ್ ಕೇಸ್ ಎತ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದೊಂದೇ ತೆಗೆದು ಇದು ಮಾಡ್ಕೋತಾ ಇದ್ದೀನಿ. ನಾವು ಈ ಥರ ಏನಾದರೂ ಕ್ಲೀನ್ ಮಾಡ್ಕೋಬೇಕು ಅಂದರೆ ಫ್ರಿಡ್ಜೆಲ್ಲ ಸ್ಮೆಲ್ ಬರ್ತಿರ ಇರಬೇಕು ಅಂದರೆ ಒಂದರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ವೆನಿಗರ್ ಹಾಕ್ಕೊಂಡು ನಿಂಬೆಹಣ್ಣು ಇದು ಮಾಡಿಕೊಂಡು ಒರೆಸ್ಕೊಂಡ್ರೆ ನಮಗೆ ಫ್ರಿಡ್ಜಲ್ಲಿ ಏನೂ ಸ್ಮೆಲ್ ಬರೋಲ್ಲ. ಆ್ಯಕ್ಚುಲಿ ನಮ್ಮ ಫ್ರಿಡ್ಜ್ ಒಂದು ಸರಿ ರಿಪೇರಿ ಆಗಿತ್ತು. ಆವಾಗ ಒಳಗಡೆ ಸ್ವಲ್ಪ ಸ್ಮೆಲ್ ಬಂದುಬಿಟ್ಟಿರುತ್ತಲ್ವ, ಆವಾಗ ಏನು ಮಾಡೋದು ಅಂತಂದರೆ ಅವ್ರು ಹೇಳಿದ್ರು, ಈ ಟಿಪ್ನ ಯೂಸ್ ಮಾಡಿ ನಿಮಗೆ ಫ್ರಿಡ್ಜ್ ಒಳಗಡೆ ಏನೂ ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ, ಈ ಥರ ಯೂಸ್ ಮಾಡಿ, ತುಂಬ ದಿನ ಕ್ಲೋಸ್ ಆಗಿತ್ತಲ್ವ ಅಂತಂದರು. ಹಾಗಾಗಿ ನಾನು ಅದೇ ಟಿಪ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಇನ್ ಕೇಸ್ ಯಾರಾದರೂ ಕ್ಲೀನ್ ಮಾಡ್ಕೋಬೇಕಂದ್ರೆ ಈ ಥರ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ನಾವು ಒಂದೊಂದ್ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಇನ್ನೂ ಏನಾದರೂ ಇಟ್ಟಿರ್ತೀವಲ್ವ, ಅವಾಗೆಲ್ಲ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಫ್ರಿಡ್ಜೆಲ್ಲ. ಹಾಗಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ನಾವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಇನ್ನು ಮತ್ತೆ ರೀಅರೇಂಜ್ ಮಾಡ್ಕೋತಾ ಇದ್ದೀನಿ. ಇವನ್ನು ಇವಾಗ ಇಡ್ತಾ ಇದ್ದೀನಲ್ಲ, ಇವನ್ನು ಎಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಎಲ್ಲಿ ಬೇಕಿರೋವು ಅಲ್ಲನ್ನು ಮತ್ತೆ ಅರೇಂಜ್ ಮಾಡ್ಕೊಬಿಡ್ತಾ ಇದ್ದೀನಿ. ಸೊ ಬೇಳೆ ಎಲ್ಲ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇನ್ನೂ ಇವಾಗ ಸ್ವಲ್ಪ ಗ್ರಾಸರೀಸ್ ತೊಗೊಂಬರ್ಬೇಕು ಈ ಮುಂಚೆವೇ, ಆಗ ಯಾವುದ್ರೆಲ್ಲ ಅಷ್ಟು ಮಿಕ್ಕಿದೆ. ಇನ್ನು ಈ ಡಬ್ಬ ನಾನು ತುಂಬ ಯೂಸ್ ಮಾಡೋದೇ ಇಲ್ಲ, ತುಂಬ ಕಮ್ಮಿ ಯೂಸ್ ಮಾಡೋದು, ತುಂಬ ರೇರ್ ಕೇಸಸಲ್ಲಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಸ್ವಲ್ಪ ನಿಂಬೆಹಣ್ಣು ಹಾಗೆ ಶುಂಠಿ ಇದೆ, ಸೊ ಅದನ್ನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಏನು ಅನ್ಕೋತಾ ಇದ್ದೀನಿ ಅಂದರೆ ಫ್ರಿಡ್ಜಿಗೆ ಬಾಕ್ಸಸ್ ತರಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ, ವೆಜಿಟೇಬಲ್ ಸ್ಟೋರ್ ಮಾಡಲಿಕ್ಕೆಲ್ಲ. ನೆಕ್ಸ್ಟ್ ಟೈಮ್ ತರಿಸ್ಕೊಂಡಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇನ್ನು ಕರಿಬೇವು ಇದ್ದರೆ ಅದನ್ನು ಇಟ್ಕೋತಾ ಇದ್ದೀನಿ. ಕರಿಬೇವು ಏನಕ್ಕೆ ಇಷ್ಟು ಜಾಸ್ತಿ ಇದೆ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ನಾವು ಇನ್ನು ಧನಿಯಾ ಪುಡಿ ಇಲ್ಲಾಂದರೆ ಜೀಲಕರ್ರೆ ಮತ್ತು ಮೆಂತ್ಯ ಪುಡಿ ಎಲ್ಲ ಮಾಡ್ಕೋತೀವಿ ಅಲ್ಲ, ಅದಕ್ಕೆ ಕರಿಬೇವಿನ ಯೂಸ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಿತ್ಕೊಬಂದು ಇಟ್ಟಿದ್ದೀವಿ, ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ನಾನು ಆಚೆ ಇಟ್ಟಿದ್ರೆ ಒಂಥರ ಒಣಗೋದಂಗೆ ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಅದೆಲ್ಲ ಕ್ಲೀನ್ ಆಯ್ತಲ್ವ, ಇನ್ನು ಈ ಕಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಡೋರ್ ಕಡೆ ಏನೇನಿರುತ್ತೋ ಅಂತೇಳ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದು ಹಳೆ ಕ್ಲಾತಿಂದ ಕ್ಲೀನ್ ಮಾಡಿಕೊಂಡು ಮತ್ತೆ ಇನ್ನೊಂಥರ ತಾವ ಕ್ಲಾತಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಕ್ಲೀನ್ ಮಾಡಿ ತುಂಬ ದಿನ ಆಗಿಲ್ಲ, ರೀಸೆಂಟಾಗೆ ನಾನು ಕ್ಲೀನ್ ಮಾಡಿದ್ದಿದ್ದು. ಹಾಗಾಗಿ ತುಂಬ ಹೊತ್ತೇನು ಕ್ಲೀನ್ ಮಾಡೋ ಟೈಮ್ ಏನು ಇಟ್ಕೊಳ್ಳಿಲ್ಲ, ತುಂಬ ಬೇಗನೆ ಆಗೋಗ್ಬಿಡ್ತಾ ಇದೆ. ನಾನು ಲಾಸ್ಟ್ ಟೈಮ್ ಎಲ್ಲ ತೆಗೊಟ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ರೀಅರೇಂಜ್ ಮಾಡಿಟ್ಟಿದ್ದೆ. ಇವಾಗ ಏನಾಗ್ಬಿಡುತ್ತೆ ಅಂದರೆ ಬೇಗ ಬೇಗ ತೊಗೊತಾ ಇರ್ತೀವಲ್ವ, ಅಲ್ಲಲ್ಲಿ ಇಟ್ಬಿಟ್ಟಿರ್ತೀನಿ ಅಂತಂದ್ಬಿಟ್ಟು ಇವಾಗ ಮತ್ತೆ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಕ್ಲೀನಾಗಿ ಒರೆಸ್ಕೊತು ಮತ್ತೆ ಹಂಗೆ ರೀಅರೇಂಜ್ ಮಾಡ್ಕೊಳ್ಳೋದು.
ಸೊ ಏನಂದರೆ ಒಂದೊಂದಾಗಿ ತೆಗೆದು ಅರೇಂಜ್ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ ಅಂತಂದರೆ ಕ್ಲೀನಾಗಿರುತ್ತೆ. ಎಲ್ಲ ಒಂದೇ ಸಲ ಕೆಳಗಡೆ ಹಾಕ್ಬಿಟ್ರೆ ಮತ್ತು ಎಲ್ಲಿಡಬೇಕು ಅನ್ನೋದೇ ಅರ್ಥ ಆಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಒಂದು ಸೈಡಿಗೆ ತೊಗೊಂಬಿಟ್ಟು ಒಂದೊಂದಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಇದು ಮಾಡ್ಕೊತೀನಿ. ಇಲ್ಲ ಏನು ಸ್ಟೋರ್ ಮಾಡ್ಕೊತಾ ಇದ್ದೀನಿ ಅಂದರೆ ಜೀರಾ, ಹಾಗೆ ಮೆಣಸು, ಇನ್ನೇನಾದರೂ ಇದ್ದರೆ ಸೊ ಪ್ಯಾಕೆಟ್ಸಲ್ಲಿ ಏನಾದರೂ ಇರುತ್ತಲ್ವ, ಸೊ ಅದನ್ನು ಹಂಗೆ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವೆಲ್ಲ ಎಕ್ಸ್ಟ್ರಾ ಇದ್ದಿದ್ದು ಪ್ಯಾಕೆಟ್ಸ್ ಅವನ್ನ ಹಂಗೆ ಇಟ್ಕೊತಾ ಇದ್ದೀನಿ. ಇನ್ನು ಇಂಗುವ ಇದ್ದರೆ ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ, ಒಂದು ಕಡೆ ಇಟ್ಕಿದ್ದೀನಿ. ನಾವು ಮೊನ್ನೆ ಉಪ್ಪಿನಕಾಯಿ ಹಾಕಿದ್ವಿ, ಅದಕ್ಕೆ ಇಂಗುವ ಯೂಸ್ ಮಾಡಿದ್ರಿ, ಹಾಗಾಗಿ ಅದನ್ನಿದ್ದರೆ ಅದನ್ನು ಹಾಗೆ ಪಕ್ಕದಲ್ಲೇ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಫುಡ್ ಕಲರ್ಸ್, ನಾವು ಬಿರಿಯಾನಿ ಏನಾದರೂ ಮಾಡಿದಾಗ ಫುಡ್ ಕಲರ್ ಯೂಸ್ ಮಾಡ್ತೀವಲ್ವ, ಸೊ ಹಾಗಾಗಿ ಫುಡ್ ಕಲರ್ಸು ಇದನ್ನೇ ನೋಡಿ ನೀವು ಆ್ಯಕ್ಚುಲಿ ಸ್ವಲ್ಪ ಭಯ ಪಡ್ತೀರಾ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕವರಲ್ಲಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಇಲ್ಲೇನಂದರೆ ಆಲ್ರೆಡಿ ಬಾಕ್ಸಲ್ಲಿ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಿರುತ್ತಲ್ವ, ಅದನ್ನು ಆಚೆ ಇಡೋದು ಏನಕ್ಕೆ ಅಂತಂದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಫ್ರಿಜ್ಜಲ್ಲೇ ಎಲ್ಲ ಸ್ಟೋರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆಲ್ಲ ಸ್ವಲ್ಪ ಬಾಕ್ಸಸ್ ತರಿಸ್ಕೊಂಡು ಹಾಕ್ಕೋಬೇಕು. ನೋಡೋಣ, ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡಿದಾಗ ಖಂಡಿತ ಶೇರ್ ಮಾಡಿಕೊಡ್ತೀನಿ ನಿಮ್ಮ ಜೊತೆ. ಇನ್ನು ಅವನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಕವರಲ್ಲಿ ಏನು ಜಾಸ್ತಿ ಇದೆ ಅಂದರೆ ಚಕ್ಕೆ ಲವಂಗಿ ಆಗ್ಬಾರ್ದು, ಇಲ್ಲಾಂದರೆ ಸ್ವಲ್ಪ ಮೆಣಸು. ಆ್ಯಕ್ಚುಲಿ ಫಂಕ್ಷನ್ಸ್ಗೆ ಏನಾದರೂ ತಂದಿರ್ತೀವಲ್ವ, ಅಲ್ಲಿ ಸ್ವಲ್ಪ ಮಿಕ್ಕಿರುತ್ತಲ್ವ, ಇವಾಗ ಮನೇಲಿ ಏನಾದರೂ ಫಂಕ್ಷನ್ ಮಾಡಿದಾಗ ತರಿಸಿರ್ತೀವಿ, ಅದರ ಎಕ್ಸ್ಟ್ರಾ ಮಿಕ್ಕಿರೋವನ್ನೆಲ್ಲ ಸೊ ಹಾಗೆ ಗಂಟು ಹಾಕ್ಬಿಟ್ಟು ಇಲ್ಲಿ ಇಟ್ಟಿರ್ತೀನಿ. ಸೊ ಬೇಕು ಅಂದಾಗ ಮತ್ತೆ ರೀಫಿಲ್ ಮಾಡ್ಕೋಬೋದು ಅನ್ನೋ ಥರ. ಹಾಗಾಗಿ ಸ್ವಲ್ಪ ಕವರ್ಸ್ ಜಾಸ್ತಿ ಕಾಣಿಸ್ತಿದೆ, ಅಷ್ಟೇ, ಇನ್ನೇನೂ ಇಲ್ಲ. ಸ್ವಲ್ಪ ಏಲಕ್ಕಿ ಇದ್ದರೆ ಅವನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನೇನು ಬಿರಿಯಾನಿ ಎಲೆ, ಇನ್ನು ಹಾಗೆ ಸ್ವಲ್ಪ ಟೇಸ್ಟಿಂಗ್ ಪೌಡರು, ಇಲ್ಲಾಂದರೆ ಇನ್ನೇನು ಸ್ವಲ್ಪ ಮೆಣಸು, ಇಲ್ಲಾಂದರೆ ಶುಂಠಿ, ಮೆಣಸಾದಮೇಲೆ ಇನ್ನು ನೆಕ್ಸ್ಟ್ ಜೀರಾ ಇವೆಲ್ಲ ಇರುತ್ತಲ್ವ, ಸೊ ಇವನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಇನ್ನು ನೆಕ್ಸ್ಟ್ ಕೆಳಗಡೆ ಕ್ಲೀನ್ ಮಾಡೋಣ ಅಂತ ಕೂತಿದ್ದೀನಿ. ಸ್ವಲ್ಪ ಇವೆಲ್ಲ ಪೌಡರ್ಸ್ ಇರುತ್ತಲ್ಲ, ನಾವು ಬಿರಿಯಾನಿಗೆ ಯೂಸ್ ಮಾಡಲಿಕ್ಕೆ, ಇಲ್ಲಾಂದರೆ ರಸಮ್ಗೆ ಯೂಸ್ ಮಾಡಲಿಕ್ಕೆ, ಕಸೂರಿ ಮೇಥಿ ಆಗ್ಬೋದು, ಇಲ್ಲಾಂದರೆ ಚಿತ್ರಾನ್ನ ಪೌಡ್ರ್ ಆಗ್ಬೋದು, ಇಲ್ಲಾಂದರೆ ಪುಳಿಯೋಗರೆ ಪೌಡ್ರ್ ಇವೆಲ್ಲ ಇರುತ್ತಲ್ವ, ಸೊ ಇವನ್ನು ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ತುಂಬ ಎಲ್ಲ ಫ್ರಿಜ್ಜಲ್ಲೇ ಸೇರಿಸ್ಕೋತೀವಿ, ಮನೆಯೆಲ್ಲ ಫ್ರಿಜ್ಜಲ್ಲೇ, ಅಂದರೆ ಕಿಚನೆಲ್ಲ ಫ್ರಿಜ್ಜಲ್ಲೇ ಇದ್ದಂಗಿರುತ್ತೆ. ಸ್ವಲ್ಪ ಆಚೆ ಇದ್ದರೆ ಕೆಟ್ಟೋಗುತ್ತೆ ಅನ್ನೋ ಥರ ಒಳಗಡೆನೇ ಇಟ್ಕೊಂಡು ಇದು ಮಾಡ್ತೀನಿ. ಇನ್ನು ಇದನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಇಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಏನಂದರೆ ಇದು ಆ್ಯಕ್ಚುಲಿ ತಂದಾಗ ಸ್ವಲ್ಪ ಜಾಸ್ತಿ ತಂದ್ಕೊಬಿಡ್ತೀವಲ್ವ, ಸೊ ಆಗ ಅದು ಎಕ್ಸ್ಟ್ರಾ ಹಾಗೆ ಇದ್ದೋಗುತ್ತೆ. ಇನ್ನು ನಮ್ಗೆ ಏನೇನು ಮಸಾಲ ಬೇಕೋ, ಚಾಟ್ ಮಸಾಲ ಆಗಲಿ, ಏನೇನು ಮಟನ್ ಮಸಾಲ, ಇಲ್ಲಾಂದರೆ ಚಿಕನ್ ಕಬಾಬ್ ಮಸಾಲ, ಇಲ್ಲಾಂದರೆ ಫಿಶ್ ಕಬಾಬ್ ಮಸಾಲ, ಈ ಥರ ನಮ್ಗೆ ಏನೇನು ಬೇಕೋ ಅವನ್ನೆಲ್ಲ ತಂದಿರ್ತೀವಲ್ವ, ಇನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ಬಿಸಾಕೋಕ್ಕಾಗಲ್ವಲ್ಲ, ಈ ಥರ ಅರೇಂಜ್ ಮಾಡ್ಕೊಳ್ಳೋದು, ಮತ್ತು ಬೇಕಂದಾಗ ಮತ್ತೆ ತೆಗೆದು ಯೂಸ್ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೋತೀನಿ. ಹಾಗಾಗಿ ಎಲ್ಲವನ್ನು ಈ ಥರ ಒಂದು ಕಡೆಯಿಂದ ಅರೇಂಜ್ ಮಾಡ್ಕೋತಿದ್ದೀನಿ, ಮತ್ತು ಬೇಕಂದಾಗ ಸ್ವಲ್ಪ ಈಸಿಯಾಗಿ ಸಿಗಲಿ ಅನ್ನೋ ಥರ. ಸೊ ಇದನ್ನು ಮುಗೀತು. ಇನ್ನು ಮೇಲೆ ಎಲ್ಲ ಒಂದು ಸರಿ ಒರೆಸ್ಕೊಂಬಿಟ್ಟು ಇನ್ನು ಫ್ರಿಜ್ ಆಚೆನ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲೇನೂ ಎಲ್ಲ ಒಂದು ಸರಿ ಒರೆಸ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಫ್ರಿಜ್ ಆದರೆ ಕ್ಲೀನ್ ಮಾಡಿದ್ದೆಲ್ಲ ಆಗೋಯಿತು. ಇನ್ನು ಆಚೆನೂ ಒಂದು ಸಲ ಒರೆಸ್ಕೊಬಿಟ್ಟು ಇನ್ನು ಮೇಲೆ ಸ್ವಲ್ಪ ಬುಟ್ಟಿ ಎಲ್ಲ ಇಟ್ಟಿದ್ನಲ್ವ, ಸೊ ಆ ಬುಟ್ಟಿಯಲ್ಲಿ ಏನು ಇಡ್ತೀನಿ ಅಂದರೆ ನಿತ್ವಿಗೆ ಬೇಕಾಗಿರೋ ಸ್ವಲ್ಪ ಸ್ನ್ಯಾಕ್ಸ್, ಇಲ್ಲಾಂದರೆ ಫ್ರೂಟ್ಸ್ ಏನಾದರೂ ತಂದರೆ ಆ ಥರ ಇಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಫೈನಲಿ ಚಿಕ್ಕ ಫ್ರಿಜ್ಜಿದು ಕ್ಲೀನಿಂಗ್ ರಿಅರೇಂಜಿಂಗ್ ಆಗೋಯಿತು. ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮುಂಚೆ ಥರನೇ ಇರುತ್ತೆ, ಬಟ್ ಸ್ವಲ್ಪ ಕೆಳಗಡೆ ಇರೋ ಧೂಳೆಲ್ಲ ಕ್ಲೀನಾಗಿ ಒರೆಸ್ಕೊಬಿಟ್ಟು ಆಮೇಲೆ ಅರೇಂಜ್ ಮಾಡ್ಕೊಳ್ಳೋದು. ಇನ್ನು ಸ್ವಲ್ಪ ಜಲ್ದಿ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಬುಟ್ಟಿ ಎಲ್ಲದನ್ನು ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಎಲ್ಲ ಒಂದು ಸರಿ ತೆಗೆದುಬಿಟ್ಟು ಏನೇನು ಬೇಕೋ ಅವನ್ನ ಇಟ್ಕೊಂಡು ಮತ್ತೆ ಅರೇಂಜ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಇದಾದರೆ ಮುಗೀತು. ನೆಕ್ಸ್ಟ್ ನಮ್ಮ ದೊಡ್ಡ ಫ್ರಿಜ್ ನೋಡೋಣ ಬನ್ನಿ. ಆ್ಯಕ್ಚುಲಿ ಇದು ನನ್ನ ಹಸ್ಬೆಂಡ್ ಪರ್ಚೇಸ್ ಮಾಡಿದ್ದಿದ್ದು. ಇದು ಅವರು ಅವ್ರ ತಂಗಿ ಬೆಂಗಳೂರಲ್ಲಿದ್ದರು, ಆವಾಗ ಪರ್ಚೇಸ್ ಮಾಡಿದ್ದಿದ್ದು ಫ್ರಿಜ್. ಇದು ತುಂಬ ವರ್ಷ ಆಗಿದೆ ಇದನ್ನು ತಗೊಂಡು. ಸೊ ಅವರು ಫಸ್ಟ್ ಬೆಂಗಳೂರಲ್ಲಿದ್ದಾಗ ತೊಗೊಂಡಿದ್ದು. ನಾವು ನೆಕ್ಸ್ಟ್ ಹೋದಾಗ ಇದನ್ನೇ ತೊಗೊಂಡೋಗಿದ್ವಿ. ನೆಕ್ಸ್ಟ್ ಚಿಂಟು ಹುಟ್ಟಾದ್ಮೇಲೆ ಮತ್ತೆ ಇಲ್ಲಿ ಬಂದ್ವಲ್ಲ, ಇನ್ನು ಅದಕ್ಕೆ ಇಲ್ಲೇ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಏನು ಜಾಸ್ತಿ ಇಟ್ಕೊಡ್ತೀವಿ ಅಂದರೆ ಮೊಟ್ಟೆ. ಆ್ಯಕ್ಚುಲಿ ಮೊಟ್ಟೆ ಏನಂದರೆ ಮನೇಲಿ ಇಷ್ಟು ಜಾಸ್ತಿ ಇರಲಿಕ್ಕೆ ರೀಸನ್ ಏನು ಅಂದರೆ, ಇಲ್ಲಿ ಸ್ಯಾಟರ್ಡೇ ಬರ್ತಾರೆ, ಪ್ರತಿ ಸ್ಯಾಟರ್ಡೇ ಬರ್ತಾರೆ ಅವರು. ಏನಂದರೆ ಅಂಗಡಿಗಳಿಗೆ ಕೊಟ್ಟಂಗೆ ಕೊಡ್ತಾರೆ. ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಡ್ತಾರೆ, ಬೇಕು ಅಂದಾಗ ಮಾಡ್ಕೋಬೋದಲ್ವ. ನಾವು ಅಂಗಡಿಯಿಂದ ತಂದಾದರೆ ಅಷ್ಟೊಂದು ತಿನ್ನಲಿಕ್ಕೆಲ್ಲ ಇದು ಮಾಡಲ್ಲ, ಬಟ್ ಈ ಥರ ಬಲ್ಕಾಗಿ ತೊಗೊಂಡ್ರೆ ಯಾವಾಗ ಬೇಕೋ ಅವಾಗ ತಿಂತೀವಿ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಡ್ತಾರೆ. ಈ ಫ್ರಿಜ್ಜಲ್ಲಿ ನಾನು ಜಾಸ್ತಿ ಏನು ಇಟ್ಕೊತೀನಿ ಅಂದರೆ ಮೈದಾ ಹಿಟ್ಟು, ಇಲ್ಲಾಂದರೆ ಗೋಧಿ ಹಿಟ್ಟು, ಇಲ್ಲಾಂದರೆ ಕಾರ್ನ್ಫ್ಲೋರು, ಗ್ರಾಮ್ ಫ್ಲೋರು, ಇವು ಏನೇನು ನಮ್ಗೆ ಏನೇನು ಬೇಕೋ, ಅಕ್ಕಿ ಹಿಟ್ಟು ಇವೆಲ್ಲ ಇರುತ್ತಲ್ವ, ಸೊ ಕಡಲೆ ಹಿಟ್ಟು ಇವನ್ನೆಲ್ಲ ಇಟ್ಕೋತೀವಿ ಇದರಲ್ಲಿ ಜಾಸ್ತಿ. ಇನ್ನು ಇದರಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಷ್ಟೇ. ಇನ್ನು ಆಚೆಲ್ಲ ಡಬ್ಬದಲ್ಲಿ ಹಾಕಿಟ್ರೆ ನಾವು ತುಂಬ ದಿನ ಎಲ್ಲಾದರೂ ಹೋಗಿ ಯೂಸ್ ಮಾಡಿಲ್ಲ ಅಂದರೆ ಹುಳ ಎಲ್ಲ ತಿನ್ಕೊಂಡ್ಬಿಡುತ್ತೆ, ಸುಮ್ಮನೆ ತಂದೆಲ್ಲ ವೇಸ್ಟ್ ಮಾಡ್ಕೊಬಿಡ್ತೀವಿ ಅಂತ ಪ್ಯಾಕೆಟ್ ಏನೇನು ತರ್ತೀವೋ ಅದೇ ಥರ ಇದರಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಬೇಕಂದಾಗ ಯೂಸ್ ಮಾಡಿಕೊಂಡು ಇನ್ನೇನದು ಸಾಕು ಅಂದಾಗ ಮತ್ತೆ ಫೋಲ್ಡ್ ಮಾಡಿಕೊಂಡು ಇದರಲ್ಲೇ ಇಟ್ಕೊಬಿಡ್ತೀನಿ. ಇನ್ನು ನಾನು ಫ್ರಿಜ್ ಆಫ್ ಮಾಡಿಕೊಂಡು ಇನ್ನು ಇದನ್ನೆಲ್ಲ ಒಂದ್ಸರಿ ಕ್ಲೀನಾಗಿ ಒರೆಸ್ಕೊಬಿಡ್ತಾ ಇದ್ದೀನಿ.
ಇದೆಲ್ಲ ಆದಮೇಲೆ ಇನ್ನು ಎಲ್ಲಿ ಮತ್ತು ಅದರಲ್ಲೇ ಹಾಕ್ಕೊಬಿಟ್ಟು ಅರೇಂಜ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಇನ್ನು ಹಾಗೆ ಸ್ವಲ್ಪ ಇದಿತ್ತು, ಇದನ್ನು ಅರೇಂಜ್ ಮಾಡಿಬಿಟ್ಟು ಇನ್ನಿವೆಲ್ಲನೂ ತೊಳೆದಿಟ್ಕೊಂಡಿದ್ದೆ. ಇನ್ನು ಅವನ್ನು ಎಲ್ಲಿಡಬೇಕು ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಈ ಫ್ರಿಜ್ಜಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ತೆಗಿಯುವಾಗ ಕ್ಲಾರಿಟಿ ಇರುತ್ತೆ, ಬಟ್ ಇಡೋವಾಗ ಏನು ಎಲ್ಲೆಲ್ಲಿ ಇದನ್ನು ಅರೇಂಜ್ ಮಾಡ್ತಾ ಇದ್ದೀವಿ ಅಂತ ಅರ್ಥನೇ ಆಗೋಲ್ಲ. ಇವಾಗ ಸ್ಲ್ಯಾಬ್ಸ್ ಇದೆ ನೋಡಿ, ಅವನ್ನ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀನಿ. ಇನ್ನು ಮೊಟ್ಟೆ ಇಟ್ಬಿಟ್ಟು ಇನ್ನೊಂದು ಕಡೆ ಇನ್ನು ಗೋಧಿ ಹಿಟ್ಟು, ಮೈದಾ ಹಿಟ್ಟು ಏನೇನಿದೆಯೋ ಅವನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ನಮ್ಮ ಮನೇಲಿ ಸ್ವಲ್ಪ ಫಂಕ್ಷನ್ ಆಯಿತು, ಅದರಲ್ಲಿ ಜಾಸ್ತಿ ಮಿಕ್ಕಿತ್ತು, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಇದೆ. ಇನ್ನು ಸೇಮಿಯಾ, ಇನ್ನು ಧನಿಯಾ ಪುಡಿ ಪಾಕೆಟ್ ಏನಾದರೂ ಅವಾಗ ತಂದಿರ್ತೀವಲ್ವ, ಸೊ ಅವನು ಎಲ್ಲ ಇಟ್ಕೊಂಡು ಇನ್ನಿವೆಲ್ಲ ಯೂಸ್ ಮಾಡಿರೋ ಪ್ಯಾಕೆಟ್ಸ್ ನಾವು ಸ್ವಲ್ಪ ಸ್ವಲ್ಪ ಬೇಕಂದಾಗ ಯೂಸ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಫೋಲ್ಡ್ ಮಾಡಿ ಹಾಗೆ ಇಟ್ಕೊಬಿಡ್ತೀನಿ. ಫಸ್ಟ್ ಇವನ್ನ ಯೂಸ್ ಮಾಡ್ಕೊಬಿಡ್ತೀನಿ, ಬೇರೆವನ್ನ ತಗೊಳ್ಳಲ್ಲ. ಫಸ್ಟ್ ಇವನ್ನ ಯೂಸ್ ಮಾಡ್ಕೊಂಬಿಟ್ಟು ಮತ್ತೆ ಬೇರೆವನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಇದು ಮಾಡ್ತೀನಿ. ನೀವೆಲ್ಲ ಇದ್ದರೆ ಇವನು ಒಂದು ಕಡೆ ಎಲ್ಲ ಜೋಡಿಸ್ಕೊಬಿಡ್ತಾ ಇದ್ದೀನಿ. ಜಾಸ್ತಿ ಏನೆಲ್ಲ ಸ್ವಲ್ಪ ಸ್ವಲ್ಪನೇ ಇತ್ತು. ನಾವು ಹಾಗಾದಮೇಲೆ ಏನೇ ಈ ಕಡೆ ಬರುತ್ತಲ್ವ ಫ್ರಿಡ್ಜ್ ಎಡ್ಜ್ ಕಡೆ, ಇನ್ನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕಲರ್ ಇದೆಲ್ಲ ಇತ್ತು, ಸೊ ಅದನ್ನು ಕ್ಲೀನಾಗಿ ಒಂದು ಸಲ ಹೊಲ್ಸ್ಕೊಂಬಿಟ್ಟು ಮತ್ತೆ ಇಡ್ಕೊಳ್ಳೋಣ ಅನ್ನೋ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫ್ರಿಡ್ಜ್ ಜಾಸ್ತಿ ಯೂಸ್ ಮಾಡಲ್ವಲ್ಲ, ಹಾಗಾಗಿ ತುಂಬ ಗಲೀಜಾಗಿರಲ್ಲ, ತುಂಬ ಕಮ್ಮಿ ಅಲ್ವ ಯೂಸ್ ಮಾಡ್ಕೊಳ್ಳೋದು. ನಾನು ಅದೇನು ಮಾಡ್ತೀನಿ ಅಂದರೆ ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೋತೀನಿ. ಸೊ ನನಗೆ ಯಾವಾಗ ಫ್ರೀ ಇದ್ರೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಾವು ಪ್ರೆಗ್ನೆನ್ಸಿಯಲ್ಲಿ ತುಂಬ ಯೂಸ್ ಮಾಡ್ತಿರಲ್ವ, ಕುಂಕುಮ ಅಂತ ಹೇಳ್ತಿರಲ್ಲ, ಸೊ ಅದೂ ಇದೆ. ಆ್ಯಕ್ಚುಲಿ ಅದು ಬಂದುಬಿಟ್ಟು ನನ್ನ ಫ್ರೆಂಡ್ ಅವ್ರ ಮಾವ ತೊಗೊಂಬಂದಿದ್ದು. ಅವರು ಕೊಯೆಟಲ್ಲಿದ್ದಾರೆ. ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅವ್ರು ಸ್ವಲ್ಪ ಆಲ್ಮೋಸ್ಟ್ ಒಂದು 10 ಬಾಕ್ಸಸ್ ತೊಗೊಂಬಂದ್ಬಿಟ್ಟಿದ್ರು. ಏನು ಪ್ರೆಗ್ನೆನ್ಸಿಯಲ್ಲಿದ್ದಾರೆ ಇವರು ಅಂತಂದ್ಬಿಟ್ಟು ತುಂಬ ತೊಗೊಂಬಂದ್ಬಿಟ್ಟಿದ್ರು. ಅವಿನ್ನೂ ಸ್ವಲ್ಪ ಮಿಕ್ಕಿತ್ತವನ್ನ ಹಾಗೆ ಇಟ್ಟಿದ್ದೀನಿ, ಇನ್ಯಾರಿಗಾದ್ರೂ ಬೇಕಂದರೆ ಕೊಡ್ಬೋದಲ್ವಾ ಅನ್ನೋ ಥರ. ಇನ್ನು ಅವರಿಗೇನೋ ಚಿಲ್ಲಿ ಫ್ಲೆಕ್ಸ್ ಅವೆಲ್ಲ ಇದ್ದರೆ ಅವನ್ನು ಕ್ಲೀನಾಗಿ ಅರೇಂಜ್ ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ಕೊಕೊನಟ್ ಪೌಡರ್, ಇನ್ನು ಹಾಗೆ ಸ್ವಲ್ಪ ಅವಲಕ್ಕಿ ಇದ್ದರೆ ಅದನ್ನು ಹಿಡ್ಕೊತಾ ಇದ್ದೀನಿ. ಇವು ಬಂದುಬಿಟ್ಟು ಬ್ಲ್ಯಾಕ್ ಕವರಲ್ಲಿ ಇದೆಲ್ಲ, ಅವು ಬಂದುಬಿಟ್ಟು ಸ್ವಲ್ಪ ಪುಡಿ ಇರುತ್ತಲ್ವ, ನಮ್ಮ ಜೀರಾ ಪುಡಿ ಅವೆಲ್ಲ ಪುಡಿ ಮಾಡಿ ಇರ್ತೀವಲ್ಲ. ನಮ್ಮ ಮನೇಲಿ ಆ್ಯಕ್ಚುಲಿ ರೀಸೆಂಟಾಗಿ 1-2-3 ಫಂಕ್ಷನ್ ಆಯಿತು, ಹಾಗಾಗಿ ಇನ್ನು ಅವರೆಲ್ಲ ಪುಡಿ ಮಾಡಿರೋದು ಎಕ್ಸ್ಟ್ರಾ ಎಲ್ಲ ಹಾಗೆ ಬಿಟ್ಟಿರ್ತಾರಲ್ವ. ಇನ್ನು ನೆಕ್ಸ್ಟ್ ಜೀರಾ ಮೆಂತ್ಯ ಪುಡಿ ಮಾಡ್ತೀವಲ್ಲ, ಅದರಲ್ಲೇ ಸೇರಿಸ್ಕೊಬೋದು ಬಿಡು ಅಂತಂದ್ಬಿಟ್ಟು ಒಂದು ಕವರಲ್ಲಿ ಹಾಗೆ ಗಂಟು ಹಾಕಿ ಎತ್ತಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಇಲ್ಲಿನೂ ಸ್ವಲ್ಪ ಪೌಡರ್ಸ್ ಇದ್ದರೆ ಇವನು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಇನ್ನು ಹಾಲು ಪುಡಿ ಇತ್ತಲ್ವ, ಸೊ ಹಾಲು ಪುಡಿನೂ ಕೊಟ್ಟಿದ್ದರು. ಹಾಲು ಪುಡಿ ಬಂದುಬಿಟ್ಟು ಅಂಗನವಾಡಿಯಲ್ಲಿ ಕೊಟ್ಟಿರೋದು. ಸೊ ಇನ್ನು ನಿತ್ವಿಗೆ ಕೊಡ್ತಾ ಇದ್ದಾರೆ. ಸೊ ಹಾಲು ಪುಡಿ ಅವನ್ನೆಲ್ಲ ಕೊಡ್ತಾರಲ್ಲ, ಸೊ ಅವನ್ನ ಇಟ್ಬಿಟ್ಟು ಇನ್ನು ಆಚೆಲ್ಲ ಒಂದ್ಸರಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಮೇಲೆ ಬರುತ್ತಲ್ಲ, ಇಲ್ಲಿ ಮೇಲೆ ಏನು ಇಟ್ಕೊಂಡಿರ್ತೀವಿ ಅಂದರೆ ಸ್ವಲ್ಪ ಬೇಳೆ ಏನಾದರೂ ಇದ್ದರೆ, ಇಲ್ಲಾಂದರೆ ನಾವು ಪಲಾವಲ್ಲಿ ಯೂಸ್ ಮಾಡ್ತಿರಲ್ಲ ಬೀಜ, ಅವನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಗೋಡಂಬಿ ಏನಕ್ಕೆ ಇಲ್ಲಿ ಇಟ್ಟಿದ್ದೀವಿ ಅಂದರೆ ನಾವು ಆ್ಯಕ್ಚುಲಿ ಆಚೆ ಇಟ್ಟರೆ ತಿನ್ಕೊಬಿಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಇದರಲ್ಲಿ ಇಟ್ಟಿದ್ರೆ ಅಷ್ಟೊಂದು ನೆನಪಿರಲ್ಲ ಅಂತಂದ್ಬಿಟ್ಟು ಮೇಲೆ ಇಟ್ಟಿದ್ದೀವಿ. ಇನ್ನೇನು ಕೆಳಗಡೆ ಇದ್ದರೆ ಕಣ್ಣಿಗೆ ಕಾಣಿಸಂಗಿದ್ರೆ ಹಂಗೆ ಬರೋವಾಗ ತಿನ್ಕೊಂಬಿಡ್ತೀವಿ ಅಂತಂದ್ಬಿಟ್ಟು ಇನ್ನು ಮೇಲೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಗಲೀಜಾಗಿದ್ರೆ ಇಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಒಂದ್ಸರಿ ಫ್ರಿಡ್ಜ್ ಮೇಲೆ ಅಡಿಕೆ ಇಟ್ಟಿದ್ದೆ. ಸೊ ಅರ್ಜೆಂಟಲ್ಲಿ ತಗೊಳ್ಳೋವಾಗ ಫ್ರಿಡ್ಜ್ ತಗೊಂಡಿದ್ದಾರೆ. ಆ್ಯಕ್ಚುಲಿ ಅವೆಲ್ಲ ಒಳಗಡೆ ಬಿದ್ದೋಗ್ಬಿಟ್ಟಿದೆ, ನಾನು ಗಮನಿಸ್ಕೊಂಡಿಲ್ಲ. ಇವಾಗ ತೆಗೆದು ನೋಡಿದ್ರೆ ತುಂಬ ಅಡಿಕೆ ಇತ್ತು. ಏನು ಇಷ್ಟಿದೆ ಅಂತ ನೋಡಿದ್ರೆ ಇನ್ನು ಅವತ್ತು ನಾನು ಹುಡುಕಿದೆ, ಇಲ್ಲ ಸಿಗಲಿಲ್ಲ ನನಗೆ. ಬಟ್ ಇವತ್ತು ನೋಡಿದ್ರೆ ಇದರಲ್ಲಿತ್ತು. ನಾನು ಅಯ್ಯೋ ಇದರಲ್ಲಿ ಬೀಳ್ಸ್ಕೊಂಡ್ಬಿಟ್ಟಿದ್ದಾರೆ, ಸೊ ನಾವು ಒಂದ್ಸರಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಂಡು ನಾವನ್ನೆಲ್ಲ ಎತ್ತಿ ಪಕ್ಕಕ್ಕಿಟ್ಟು ಒಂದು ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ. ಇನ್ನು ಯಾರಾದರೂ ಬಂದರೆ ಎಲ್ಲ ಅಡಿಕೆ ಕೊಡ್ಲಿಕ್ಕೆ ಬೇಕಲ್ವ, ಇನ್ ಕೇಸ್ ಅಡಿಕೆ ಇದ್ದರೆ ಇನ್ನು ಎಳೆ ಬೇಕಾದ್ರೆ ತೊಗೊಂಬರ್ಬೋದು ಅಂತಂದ್ಬಿಟ್ಟು ನಾವೆಲ್ಲೆಲ್ಲ ಒಂದು ಕಡೆ ಇಟ್ಬಿಟ್ಟು ಮತ್ತೆ ರೀಅರೇಂಜ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನೊಂದು ಸಲ ಒರೆಸ್ಕೊತಾ ಇದ್ದೀನಿ. ಈ ಫ್ರಿಡ್ಜ್ ತುಂಬ ಯೂಸ್ ಮಾಡಲ್ವಲ್ಲ, ಹಾಗಾಗಿ ತುಂಬ ಡರ್ಟ್ ಏನೂ ಆಗಿರಲ್ಲ. ಬಟ್ ಇದನ್ನು ನಾನು ಅಷ್ಟೊಂದು ಮೇಲೆ ಎಲ್ಲ ರೆಗ್ಯುಲರಾಗಿ ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಡರ್ಟ್ ಇತ್ತು. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಒಳಗಡೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ನಾವೇನು ಅವರೆಕಾಯಿ ಬರುತ್ತಲ್ವ, ಅವು ಸೀಸನ್ ಇದ್ದಾಗ ನಾವೇನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಬಿಸಿಲಲ್ಲಿ ಇದು ಮಾಡ್ಕೋತೀವಿ, ಬೇಳೆನ ಇಟ್ಕೊಂಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಆಮೇಲೆ ನಮ್ಗೆ ಯಾವಾಗಾದರೂ ಬೇಕಂದರೆ ಆವಾಗ ಮತ್ತೆ ಮಾಡ್ಕೊಂಡು ತಿಂತೀವಿ. ಇದಕ್ಕಿನ ಬೇಳೆ ಸಾರು ಮಾಡ್ಕೊಂಡು ತಿಂತೀವಿ, ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಅವೆಲ್ಲ ಸೀಸನಲ್ ಅಲ್ವಾ, ನಮಗೆ ಮಧ್ಯದಲ್ಲೆಲ್ಲ ಸಿಗಲ್ಲ, ಬಟ್ ಯಾವಾಗಾದರೂ ಬೇಕು ಅಂದಾಗ ತಿನ್ಬೋದು ಅನ್ನೋ ಥರ ನಾವು ಅದನ್ನು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಇನ್ನು ನೀರಿಗೆ ಹಾಕ್ಕೊಬಿಟ್ಟು ನೆಕ್ಸ್ಟ್ ಡೇ ಮಾಡಬೇಕಂದ್ರೆ ಇವತ್ತೇ ನೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಡೇ ಮಾಡಿಕೊಂಡ್ರೆ ಸೇಮ್ ನಮ್ಗೆ ಅವರೆಕಾಯಿ ಸಾಂಬಾರು ಬೇಳೆ ಸಾರು ತಿಂದಂಗೆ ಸೇಮ್ ಹಾಗೆ ಇರುತ್ತೆ. ಅವೆಲ್ಲ ನಮಗೆ ಸೀಸನಲ್ ಮಾತ್ರ ಸಿಗುತ್ತಲ್ವ, ಹಾಗಾಗಿ ಇನ್ನು ಸ್ಟೋರ್ ಮಾಡ್ಕೊಂಡಿರ್ತೀವಿ. ನಮ್ಗೆ ಯಾವಾಗಾದರೂ ತಿನ್ನಬೇಕು ಅನಿಸಿದಾಗ ಮತ್ತೆ ತಿನ್ಕೊಬಿಡೋದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತು ಅವನ್ನೆಲ್ಲ ಅರೇಂಜ್ ಮಾಡ್ಕೊಬಿಡ್ತಾ ಇದ್ದೀನಿ. ಇಲ್ಲೇನು ಜಾಸ್ತಿ ಏನೂ ಇಟ್ಕೊಳ್ಳಲ್ಲ. ಸೊ ನಾವು ಆಲ್ಮೋಸ್ಟ್ ಇಲ್ಲಿ ಏನು ಇಟ್ಕೊಳ್ತೀವಿ, ಇಲ್ಲಿ ಜಾಸ್ತಿ ಏನೂ ಇಟ್ಕೊಳ್ಳಲ್ಲ. ನಿಮ್ಮ ಫ್ರಿಜ್ಜಲ್ಲೂ ಹೀಗೆ ಇಡ್ತೀರಾ ಇಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ, ಇಲ್ಲಾಂದರೆ ನಮ್ಮ ಫ್ರಿಜ್ಜಲ್ಲಿ ಮಾತ್ರ ಈ ಥರ ಇದೆಯಾ ಅಂತಂದ್ಬಿಟ್ಟು. ಸೊ
ಸೊ ಮರ್ತೋಗ್ದಿರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದನ್ನೆಲ್ಲ ಆಯಿತು, ಇದನ್ನೆಲ್ಲ ರೀಅರೇಂಜ್ ಮಾಡ್ಕೊಂಬಿಟ್ಟು ಇನ್ನು ಕೆಳಗಡೆ ಹಾಕಿರೋವನ್ನೆಲ್ಲ ಒಂದು ಕಡೆ ಹಾಕಿದ್ದೀನಿ. ಸೊ ಆ್ಯಕ್ಚುಲಿ ತುಂಬ ಗಲೀಜೆಲ್ಲ ಹಾಕಿದ್ದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಇನ್ನು ಮಿಕ್ಕಿರೋವೆಲ್ಲ ಆಗಿತ್ತು. ಇನ್ನು ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಇವನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಎಗ್ಸು, ಇನ್ನಿಲ್ಲಿ ಕ್ಯಾರೆಟ್, ಇನ್ನು ಹಾಗೆ ಸ್ವಲ್ಪ ಇದನ್ನು ಬಿಟ್ರ್ ಗಾರ್ಡ್ ಎಲ್ಲ ಇಟ್ಕೊಂಡು ಇದೆಲ್ಲ ಕ್ಲೀನಾಗಿ ರೀಅರೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಹೇಗೆ ಕಾಣ್ತಾಯಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಮುಂಚೆ ಥರನೇ ಇರುತ್ತೆ, ಬಟ್ ಆದರೂ ಸ್ವಲ್ಪ ಕೆಳಗಡೆ ಇರೋ ಗಲೀಜು ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟಿರ್ತೀನಿ. ಇನ್ನು ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಸ್ವಲ್ಪ ಮುಂಚೆ ಇದ್ದಂಗೆ ಇರುತ್ತೆ, ಬಿಕಾಸ್ ಅಲ್ಲ ಹೆಂಗಿದೆಯೋ ಹಂಗೆ ಇಟ್ಟಿದ್ದೀವಲ್ಲ. ಆ್ಯಕ್ಚುಲಿ ಬಾಕ್ಸಸ್ ಸ್ವಲ್ಪ ತರಿಸ್ಕೋಬೇಕು ಫ್ರಿಜ್ಗಾಗಿ. ಸೊ ಈ ಸಲ ಆರ್ಡ್ರ್ ಮಾಡಿದಾಗ ಕನ್ಫರ್ಮಾಗಿ ಶೇರ್ ಮಾಡ್ಕೊತೀನಿ. ಇನ್ನು ಈ ಚಿಕ್ಕ ಫ್ರಿಜ್ಜಲ್ಲಿ ಏನೇನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಹೀರೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿಲ್ದಿರೋವೆಲ್ಲ ಇತ್ತು, ಅವನ್ನೆಲ್ಲ ತೆಗೆದು ಹಚ್ಚಾಕಾಗ್ಬಿಟ್ಟು ಇನ್ನು ಚೆನ್ನಾಗಿರೋವು ಮಾತ್ರ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಡಬ್ಬದಲ್ಲಿ ಕಡಲೆ ಬೀಜ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಾನು ಕಡಲೆ ಬೀಜ ಪೌಡ್ರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನನ್ನ 2 ಫ್ರಿಜ್ ಇದು. ಸೊ ಮತ್ತು ಹೇಗೆ ತೆಗ್ದಿದ್ದೀನಿ, ರೀಅರೇಂಜ್ ಮಾಡಾಯಿತು, ಫ್ರಿಜ್ ಡೋರು ತೋರಿಸ್ಬಿಟ್ಟಿದ್ದೀನಿ. ಇನ್ನು ಕೆಳಗಡೆ ಇರೋದೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಒರೆಸ್ಕೊಬಿಟ್ರೆ ಸರಿ ಹೋಗುತ್ತಲ್ವ ಅನ್ನೋ ಥರ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್.